ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ನೀವು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಚಪಾತಿ ಮಾಡ್ತೀರಾ, ಗೋಧಿ ಹಿಟ್ಟಿನ ದೋಸೆ ಮಾಡ್ತೀರಾ. ಬಟ್ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಮನೆಯಲ್ಲೇ ಪರೋಟ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲೂ ಸ್ಪೆಷಲ್ ಏನು ಗೊತ್ತಾ, ಮೂರು ಪದಾರ್ಥಗಳನ್ನ ಉಪಯೋಗಿಸಿ ಈ ಒಂದು ಪರೋಟನ ಬಹಳ ಮೃದುವಾಗಿ ಹಾಗೆ ರುಚಿಯಾಗಿ ಮಾಡ್ತಕ್ಕಂಥದ್ದು. ಹಾಗಿರೋ ಬನ್ನಿ ಈ ರೀತಿಯಾದಂಥ ಪರೋಟ ಮಾಡೋದಕ್ಕೆ ಶುರು ಮಾಡೋಣ. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಗೋಧಿ ಹಿಟ್ಟಿನ ಪರೋಟ ಮಾಡೋದಕ್ಕೋಸ್ಕರ 2 ಕಪ್ ಅಳತೆಯ ಗೋಧಿ ಹಿಟ್ಟನ್ನು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ ಹಿಟ್ಟನ್ನು ಕಲಸೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಈ 3 ಪದಾರ್ಥಗಳ ಜೊತೆಗೆ ನೀರು ಸಾಕು. ಇದಿಷ್ಟು ಇದ್ಬಿಟ್ರೆ ಸಖತ್ತಾಗಿ ಪರೋಟನ ಸಿದ್ಧ ಮಾಡ್ಕೋಬೋದು. ಪರೋಟನ ಸಿದ್ಧ ಮಾಡೋದಕ್ಕೋಸ್ಕರ ಈಗ ಇಲ್ಲೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು. ಬಟ್ಲಿಗೆ ಮೊದಲಿಗೆ 2 ಕಪ್ ಅಳತೆಯ ಗೋಧಿ ಹಿಟ್ಟನ್ನು ಹಾಕಿ ಗೋಧಿ ಹಿಟ್ಟನ್ನು ನೀರು ಹಾಕಿ ಕಲಸೋದಕ್ಕೆ ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅಂದರೆ ಪುಡಿ ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು, ಉಪ್ಪು ಚೆನ್ನಾಗಿ ಬೆರೆಯೋ ಹಾಗೆ. ಈ ರೀತಿಯಾಗಿ ಡ್ರೈ ಆಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ 1 ಕಪ್ ಅಳತೆಯ ನೀರನ್ನು ತೊಗೊಂಡಿರ್ತಕ್ಕಂಥದ್ದು, ಅಂದರೆ 250 ml ನೀರು. ಸ್ವಲ್ಪನೇ ನೀರು ಹಾಕಿ ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡೋಣ ಎಷ್ಟು ನೀರು ಹಿಡಿಯುತ್ತೆ 1 ಕಪ್ಪಲ್ಲಿ ಅಂತ. ಈ ರೀತಿ ಕಲಿಸ್ಬೇಕಾದ್ರೆ ಒಮ್ಮೆಲೆ ನೀರು ಹಾಕಿ ಕಲಿಸೋದ್ರಿಂದ ಹಿಟ್ಟು ಬಹಳ ತೆಳುವಾಗಿಬಿಡುತ್ತೆ, ಅಳತೆ ಸಿಗೋದಿಲ್ಲ. ಆದ ಕಾರಣ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಹಿಟ್ಟನ್ನು ಪರೋಟ ಮಾಡೋದಕ್ಕೆ ಬೇಕಾದಂಥ ಹದದಲ್ಲಿ ಕಲಸಾಯಿತು. ಈ ರೀತಿಯಾಗಿ 2 ಕಪ್ ಅಳತೆಯ ಹಿಟ್ಟಿಗೆ 1 ಕಪ್ ಅಳತೆಯ ನೀರು ಹಿಡಿಸಿರ್ತಕ್ಕಂಥದ್ದು. ಈ ಒಂದು ಹದಕ್ಕೆ ಪರೋಟ ಹಿಟ್ಟನ್ನು ಕಲಸಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮತ್ತೆ ಕಲಿಸ್ಬೇಕಾಗತ್ತೆ. ಅಂದರೆ ಈ ರೀತಿ ಮಿದ್ದಿ ಕಲಿಸ್ಬೇಕು. ಆಗಲೇ ನಿಮಗೆ ಆ ಒಂದು ಪರೋಟ ಬಹಳ ಚೆನ್ನಾಗಿ ಲೇಯರ್ ಬರ್ತಕ್ಕಂಥದ್ದು, ಸಾಫ್ಟ್ ಆಗ್ತಕ್ಕಂಥದ್ದು. ನಿಜವಾಗ್ಲೂ ಏನಾದ್ರು ತಿಳ್ಕೊಳ್ಳಿ ವೀಕ್ಷಕರೇ, ಗೋಧಿ ಹಿಟ್ಟಿನ ಪರೋಟ ಇದೆಯಲ್ಲ, ಬಿಸಿನಲ್ಲೇ ತಿಂತಾ ಇದ್ದರೆ ಎಷ್ಟು ರುಚಿ ಅಂತೀರಾ. ನಿಜವಾಗ್ಲೂ ಹೋಟ್ಲುಗಳಲ್ಲಿ ಮಾಡ್ತಕ್ಕಂಥ ಪರೋಟಕ್ಕಿಂತ ಬಹಳ ಅದ್ಭುತವಾದ ರುಚಿನ ಒಳಗೊಂಡಿರುತ್ತೆ, ಅದಂತೂ ನಿಜ. ಕೆಲವೊಂದು ಮಸಾಲ ಗ್ರೇವಿ ಮಾಡಿದಾಗ ಅಥವಾ ನಾನ್ ವೆಜ್ ಪ್ರಿಯರು ಏನಾದ್ರು ನಾನ್ ವೆಜ್ ಅಡುಗೆ ಮಾಡಿದಾಗ, ಸಾಂಬಾರು ಗ್ರೇವಿ, ಖಂಡಿತ ಈ ರೀತಿಯಾದಂಥ ಪರೋಟನ ಒಮ್ಮೆ ಮಾಡಿ ನೋಡಿ, ಲೈಫ್ ಟೈಮ್ ಪದೇ ಮಾಡ್ತಾನೆ ಇರ್ತೀರ, ಅದಂತೂ ಗ್ಯಾರಂಟಿ ವೀಕ್ಷಕರೇ. ಎಣ್ಣೆನೂ ಹಾಕಿ ಈ ರೀತಿ ಚೆನ್ನಾಗಿ ಕಲಸಾದ ನಂತರ ಮಿನಿಮಮ್ ಅಂದರೂ ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಈ ಹಿಟ್ಟನ್ನು ಹಾಗೆ ಇಡಬೇಕಾಗತ್ತೆ. ಹಾಗೆ ಇಟ್ಟು ಮತ್ತಷ್ಟು ಮೃದು ಆಗುತ್ತೆ. ಈಗಿಲ್ಲಿ ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ನೀಟಾಗಿ ಹಿಟ್ಟನ್ನು ಹೊಂದ್ಕೊಳ್ಳೋದಕ್ಕೆ ಬಿಟ್ಟಿದ್ವಿ. ಮೊದಲೇ ಹೇಳಿದಾಗೆ ಸ್ವಲ್ಪ ಹೆಚ್ಚು ಸಮಯ ಹೊಂದ್ಕೊಳ್ಳೋಕೆ ಬಿಟ್ಟರೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನೋಡ್ತಾ ಇರ್ಬೋದು, ಹಿಟ್ಟು ಸ್ವಲ್ಪ ಮೃದುವಾಗಿ ಉಬ್ತಾ ಇದೆ. ಈಗ ಮತ್ತೊಮ್ಮೆ ನೀಟಾಗಿ ಕಲಸಿ ನಾದ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ತಿರೋ ಅಷ್ಟು ಮೃದುವಾಗಿರುತ್ತೆ ಪರೋಟ. ಯಾವಾಗಲೂ ಮನೆಯಲ್ಲೇ ಚಪಾತಿ ಮಾಡ್ತಾನೆ ಇರ್ತೀರ, ಈ ರೀತಿಯಾಗಿ ಒಮ್ಮೆ ಪರೋಟ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಮಿದ್ದಾದ ನಂತರ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ. ಜನರಲಾಗಿ ಒಂದು ಚಪಾತಿ ಮಾಡೋದಕ್ಕೆ ಎಷ್ಟು ಹಿಟ್ಟನ್ನು ತೊಗೊಳ್ತೀವೋ ಅದಕ್ಕೆ ಡಬಲ್ ಆಗಿ ಹಿಟ್ಟನ್ನು ತಗೋಬೇಕು. ಈ ಒಂದು ಸೈಜಲ್ಲಿ ಉಂಡೆನ ಸಿದ್ಧ ಮಾಡ್ಕೋಬೇಕು. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಒಟ್ಟಾರೆಯಾಗಿ 8 ಉಂಡೆಗಳನ್ನ ಸಿದ್ಧ ಮಾಡಿರ್ತಕ್ಕಂಥದ್ದು. ನಾವು ತೊಗೊಂಡಂಥ ಗೋಧಿ ಹಿಟ್ಟಿನ ಕ್ವಾಂಟಿಟಿನಲ್ಲಿ 8 ಪರೋಟಗಳನ್ನ ಸಿದ್ಧ ಮಾಡ್ಕೋಬೋದು. ಈಗ ಉಂಡೆ ಏನೋ ಕಟ್ಟಾಯಿತು. ಪರೋಟಾಗೆ ಬೇಕಾದಂಥ ರೀತಿಯಲ್ಲಿ ಯಾವ ರೀತಿ ಲಟ್ಟಿಸ್ಕೋಬೇಕು ಅಂತ ಈಗ ನೋಡ್ಕೊಳ್ಳೋರಂತೆ. ಈಗ ಮೊದಲಿಗೆ ಒಂದು ಉಂಡೆನ ತೊಗೊಳ್ಳೋಣ. ಸ್ವಲ್ಪ ರೌಂಡ್ ಮಾಡಿಕೊಂಡು ತದನಂತರ ಆ ಉಂಡೆನ ಸ್ವಲ್ಪ ಫ್ಲಾಟ್ ಮಾಡಿ ಗೋಧಿ ಹಿಟ್ಟಲ್ಲಿ ಅದ್ದಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಿಗೆ ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿಗೆ ನಾವು ಜಸ್ಟ್ ಈ ರೀತಿ ಪ್ಲೈನ್ ಆಗಿ ಲಟ್ಟಿಸಿದ್ರಾಯಿತು. ಬಟ್ ಇದು ಪರೋಟ ಆಗಿರೋದ್ರಿಂದ ಮಣೆ ತುಂಬ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುಗೆ ಉರುಟಿರ್ತಕ್ಕಂಥದ್ದು. ಈಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟಿನ ಮೇಲ್ಮೈಯೆಲ್ಲ ಎಣ್ಣೆ ಕೋಟಿಂಗ್ ಆಗೋ ಹಾಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಒಂದು ಕಟರ್ನ ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಲೇಯರ್ ಆಗಿ ಕಟ್ ಮಾಡ್ಕೊಳ್ಳಿ.
ಪಿಜ್ಜಾ ಕಟ್ಟರ್ ಇಲ್ಲ ಅಂದರೆ ಖಂಡಿತ ನೀವು ಚಾಕು ಸಹಾಯದಿಂದನೂ ಈ ರೀತಿಯಾಗಿ ಎಳೆ ಎಳೆಯಾಗಿ ಕಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಪರೋಟ ಎಲ್ಲ ಮಾಡಬೇಕಾದ್ರೆ ಒಂದು ಮಾರ್ಬಲ್ ಇರುತ್ತಲ್ಲ ಅದ್ರ ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ಮಣೆ ಮೇಲೆ ಈ ರೀತಿ ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಅಂಟ್ತಕ್ಕಂಥ ಪ್ರಮೇಯ ಇರುತ್ತೆ. ಆದರೂ ಸಹ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಸಿದ್ಧವಾಗಿದೆ ಅಂತ. ನೋಡಿ, ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂದರೆ ನೀಟಾಗಿ ಎಳ್ಕೋಬೇಕು, ಅವಾಗ ಇನ್ನೂ ಉದ್ದ ಆಗುತ್ತೆ. ತದನಂತರ ರೋಲ್ ಮಾಡಬೇಕಾಗತ್ತೆ. ಈ ರೀತಿ ರೋಲ್ ಮಾಡಿಕೊಂಡು ಮತ್ತೆ ಇದನ್ನು ಲಟ್ಟಿಸ್ಕೋಬೇಕು. ನಂತರ ಈಗ ಯಾವ ರೀತಿಯಾಗಿ ಚಪಾತಿನ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಲಟ್ಟಿಸ್ಬೇಕಾಗತ್ತೆ. ಲಟ್ಟಿಸ್ಬೇಕಾದ್ರೆ ತುಂಬ ಪ್ರೆಷರ್ ಹಾಕ್ಬೇಡಿ, ಸ್ಮೂತಾಗಿ ಲಟ್ಟಿಸ್ಕೋಬೇಕು. ಆಗ ಪದರಗಳು ಹಾಗೆ ಉಳಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಹಳ ಸುಲಭವಾಗಿ ಬಹಳ ಬೇಗ ಪರೋಟನ ಲಟ್ಸಾಯಿತು. ಇದನ್ನು ಕಾವಲಿ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ಇಲ್ಲಿ ಪರೋಟನ ಬೇಯಿಸೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡಿರ್ತಕ್ಕಂಥದ್ದು, ಬಿಸಿಯಾದಂಥ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಈ ರೀತಿ ಎಣ್ಣೆನ ಹಾಕಿದ ನಂತರ ನೀಟಾಗಿ ಲಟ್ಟಿಸಿದಂಥ ಪರೋಟನೂ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಈ ಪರೋಟನ ಒಟ್ಟು 2 ನಿಮಿಷಗಳ ಕಾಲ ಬೇಯಿಸಬೇಕು. ಅಂದರೆ ಒಂದು ಕಡೆ 1 ನಿಮಿಷ, ಮತ್ತೊಂದು ಕಡೆ 1 ನಿಮಿಷ, ಪ್ರತಿ 30 ಸೆಕೆಂಡ್ಗೊಮ್ಮೆ ತಿರುಗಿಸಿ ಪರೋಟನ ಬೇಯಿಸ್ಕೋಬೇಕು. ಯಾಕೆಂದರೆ ಸ್ವಲ್ಪ ಮಂದ ಇರುತ್ತಲ್ವ, ಆದ ಕಾರಣ ಎಲ್ಲ ಕಡೆಯೂ ಚೆನ್ನಾಗಿ ಈಕ್ವಲ್ ಆಗಿ ಬೇಯಿಸ್ಕೋಬೇಕಾಗುತ್ತೆ. ಪರೋಟ ಸ್ವಲ್ಪ ಬೆಂದಾದ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಪರೋಟಕ್ಕೆ ಚೆನ್ನಾಗಿ ಎಣ್ಣೆ ಕುಡಿಸ್ಬೇಕು, ಆವಾಗಲೇ ಪರೋಟ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ A, D, E ಹೇರಳವಾಗಿರುತ್ತೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ 30 ಸೆಕೆಂಡು ಬೆಂದಿರ್ತಕ್ಕಂಥದ್ದು, ಮತ್ತೊಂದು ಕಡೆನೂ 30 ಸೆಕೆಂಡು ಬೇಯಿಸೋಣ. ಮತ್ತೊಂದು ಕಡೆನೂ ಸ್ವಲ್ಪ ಬಿಸಿಯಾದ ನಂತರ ಎಣ್ಣೆ ಹಾಕಿ ನೀಟಾಗಿ ಕೋಟಿಂಗ್ ಮಾಡ್ಕೋಬೇಕು. ಖಂಡಿತ ವೀಕ್ಷಕರೇ, ಈ ರೀತಿಯಾದಂಥ ಪರೋಟ ಸಾಕಷ್ಟು ತಿಂತೀರಾ. ಯಾಕೆಂದರೆ ಇದರ ರುಚಿ ಆ ಥರ ಬಿಸಿನಲ್ಲೇ ತಿನ್ನೋದ್ರಿಂದ ಮತ್ತಷ್ಟು ರುಚಿ ಇರುತ್ತೆ. ಇಷ್ಟೊಂದು ಸಾಫ್ಟಾಗಿ ಇಷ್ಟೊಂದು ಚೆನ್ನಾಗಿ ಮಾಡ್ಬೋದಾ ಮನೆಯಲ್ಲಿ ಪರೋಟ ಅನಿಸುತ್ತೆ. ಒಮ್ಮೆ ನೀವು ಸಹ ಮಾಡಿ ನೋಡಿ, ಮಾಡೇ ಮಾಡ್ತೀರಾ ಗೊತ್ತು. ಮಾಡಾದ್ಮೇಲೆ ಖಂಡಿತ ಹೇಗಿತ್ತು ಅಂತ ನಮಗೂ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈಗ ಒಟ್ಟಾರೆಯಾಗಿ 2 ನಿಮಿಷಗಳ ಕಾಲ ಪರೋಟನ ಚೆನ್ನಾಗಿ ಬೇಯಿಸಾಯಿತು, ಪರೋಟನೂ ಸಿದ್ಧವಾಯಿತು. ಈಗ ಕಾವಲಿಯಿಂದ ಹೊರ ತೆಗೆದು ಒಂದು ತಟ್ಟೆಗೆ ಹಾಕೋಣ. ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಪರೋಟ ಅಂತ. ಖಂಡಿತ ಬಿಸಿನಲ್ಲೇ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದೇ ಕೈಯಲ್ಲಿ ಈ ಪರೋಟನ ನೀಟಾಗಿ ಕಟ್ ಮಾಡ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ಅಂತೂ ಇಂತೂ ನೋಡೋರಲ್ಲ ಯಾವ ರೀತಿಯಾಗಿ ಪರೋಟನ, ಅದು ಗೋಧಿ ಹಿಟ್ಟಿನ ಪರೋಟನ ಮನೆಯಲ್ಲೇ ತಯಾರು ಮಾಡ್ಬೋದು ಅಂತ. ಈ ಒಂದು ಪರೋಟದ ರುಚಿಗೆ ಮನಸ್ಸು ಪದೇ ಪದೇ ಈ ರೀತಿ ಪರೋಟನ ಮಾಡೋಣ ಅಂತ ಹೇಳುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೋಧಿ ಹಿಟ್ಟಿನ ಪರೋಟನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ತಮಗೂ ಸಹ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.